ಸ್ನೇಹಿತರೆ, ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಅಥವಾ ಆ್ಯಡ್ಸೆನ್ಸ್ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಅದೇ ರೀತಿ ನಮ್ಮ ಬಳಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ಇದೆ. ಸೊ ನೀವು ಯಾರೋ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಿತ್ತು, ಅದೇ ರೀತಿ ಪಾನ್ ಕಾರ್ಡ್ ಅಥವಾ ವೋಟರ್ ಐ ಡಿ ಕಾರ್ಡ್ಗೆ ಹೊಸದಾಗಿ ಅಪ್ಲೈ ಮಾಡೋದಿತ್ತು, ಇಲ್ಲ ಕರೆಕ್ಷನ್ ಮಾಡಿಸೋದಿತ್ತು ಅಂದರೂ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹೀಗೆ ಹಲವಾರು ರೀತಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ನಮ್ಮ ಬಳಿ ಇದೆ. ಸೊ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಅದೇ ರೀತಿ ಕಾಲ್ ಮಾಡುವ ಮೊದಲು ನಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಆಮೇಲೆ ಕಾಲ್ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಯೂಟ್ಯೂಬ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅದೇನಪ್ಪ ಅಂದರೆ ಕ್ಲಿಕ್ ಬೈಟ್. ಸೊ ಯಾರೆಲ್ಲ ಕ್ಲಿಕ್ ಬೈಟ್ ಮಾಡ್ತಾ ಇದ್ರಿ ನಿಮ್ಮ ಒಂದು ಚಾನಲಲ್ಲಿ, ನಿಮ್ಮ ಒಂದು ವೀಡಿಯೋಸ್ಗಳಲ್ಲಿ ಯಾರೆಲ್ಲ ಕ್ಲಿಕ್ ಬೈಟ್ ಮಾಡ್ತಾ ಇದ್ರಿ, ಸೊ ನಿಮಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಇದು ಕೂಡ ನೆಕ್ಸ್ಟ್ ಇಯರಿಂದಲೇ ಸ್ಟಾರ್ಟ್ ಆಗ್ತಾ ಇದೆ ಈ ಒಂದು ಅಪ್ಡೇಟು. ಸೊ ಏನು ಅಪ್ಡೇಟು, ಕ್ಲಿಕ್ ಬೈಟ್ ಅಂದರೆ ಏನು, ಅದೇ ರೀತಿ ಇದು ಯಾವ ರೀತಿ ವರ್ಕ್ ಆಗುತ್ತೆ, ಸೊ ಅದೇ ರೀತಿ ಈ ಒಂದು ಕ್ಲಿಕ್ ಬೈಟ್ ಮಾಡ್ತು ಅಂದರೆ ನಮ್ಮ ಒಂದು ಚಾನಲ್ಗೆ ಏನು ತೊಂದರೆ ಆಗುತ್ತೆ, ಸೊ ಇದ್ರ ಬಗ್ಗೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ಒಂದು ವಿಡಿಯೋನ ನೀವು ಫೇಸ್ಬುಕ್ ಪೇಜ್ನ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಈ ಒಂದು ಕ್ಲಿಕ್ ಬೈಟ್ ಅಂದರೆ ಏನು ಅಂತ ತಿಳಿಸ್ಕೊಟ್ಬಿಡ್ತೀನಿ. ಸೊ ಈ ಒಂದು ಕ್ಲಿಕ್ ಬೈಟ್ ಅನ್ನೋದೇನಿದೆ, ಇದು ಮುಂಚೆಯಿಂದಲೂ ಈ ಒಂದು ರೂಲ್ ಅವೈಲೇಬಲ್ ಇದೆ, ಬಟ್ ಆದರೆ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇರಲಿಲ್ಲ. ಸೊ ತುಂಬ ಜನಕ್ಕೆ ಇದರಿಂದ ತುಂಬ ಅಡ್ವಾಂಟೇಜಸ್ ಇತ್ತು, ಅದೇ ರೀತಿ ತುಂಬ ಡಿಸ್ಅಡ್ವಾಂಟೇಜಸ್ಸು ಕೂಡ ಇತ್ತು. ಸೊ ಸರಿಯಾಗಿ ಫಾಲೋ ಮಾಡ್ತಾ ಇರಲಿಲ್ವಲ್ಲ ಯೂಟ್ಯೂಬರು, ಹಂಗಾಗಿ ತುಂಬಾ ಸಮಸ್ಯೆ ಆಗಿತ್ತು. ಬಟ್ ನೆಕ್ಸ್ಟ್ ಇಯರ್ ಅಂದರೆ ಜನವರಿ 1ನೇ ತಾರೀಕು 2025ರಿಂದ ಈ ಒಂದು ಕ್ಲಿಕ್ ಬೈಟ್ ರೂಲ್ ಅನ್ನೋದನ್ನ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ತುಂಬ ಹುಷಾರಾಗಿರಿ ಅಂತ ಹೇಳ್ತೀನಿ. ಸೊ ಅದೇ ರೀತಿ ಕ್ಲಿಕ್ ಬೈಟ್ ಅಂದರೆ ಏನು ಅಂತ ಕೂಡ ತಿಳಿಸ್ಕೊಡ್ತೀನಿ. ಕ್ಲಿಕ್ ಬೈಟ್ ಅಂದರೆ ಏನಪ್ಪ ಅಂದರೆ ತುಂಬ ಸಿಂಪಲ್ ಆಗಿ ಹೇಳೋದಾದರೆ, ಇವಾಗ ನೀವು ವಿಡಿಯೋದಲ್ಲೇ ಒಂಥರ ಹೇಳೋದು, ಟೈಟಲ್ಲು ತಮ್ಮೇಲೆಲ್ಲ ನೀವು ಒಂದು ರೀತಿ ಮಾಡೋದು, ಸೊ ಅದಕ್ಕೆ ಕ್ಲಿಕ್ ಬೈಟ್ ಅಂತ ಹೇಳ್ತಾರೆ. ಸೊ ಒಂದು ಉದಾಹರಣೆ ಕೊಟ್ಟು ಹೇಳೋದಾದರೆ, ಇವಾಗ ನಾನು ಎಕ್ಸಾಂಪಲ್ಗೆ ಯೂಟ್ಯೂಬಲ್ಲಿ ಕ್ಲಿಕ್ ಬೈಟ್ ರಿಲೇಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಇದೇ ವಿಡಿಯೋ ನಾನು ಕ್ಲಿಕ್ ಬೈಟ್ ರಿಲೇಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋಗೆ ನಾನು ತಮ್ಮೇಲ್ ಏನಂತ ಹಾಕ್ಬೋದು, ಯೂಟ್ಯೂಬ್ ಮಾನಿಟೈಸೇಷನಲ್ಲಿ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಂತ ನಾನು ಒಂದು ತಮ್ಮೇಲ್ ಹಾಕ್ಬೋದು. ಅದೇ ರೀತಿ ಟೈಟಲಲ್ಲಿ ಯೂಟ್ಯೂಬ್ ಮಾನಿಟೈಸೇಷನ್ ಪ್ರತಿಯೊಬ್ಬರು ಕೂಡ ಎನೇಬಲ್ ಮಾಡ್ಕೊಬೋದು ಅಂತ ನಾನು ಟೈಟಲ್ ಹಾಕ್ತು, ತಮ್ಮೇಲ್ ಈ ರೀತಿ ಹಾಕ್ತು. ಅದೇ ರೀತಿ ವಿಡಿಯೋದೊಳಗಡೆ ನಾನು ಏನೋ ಹೇಳ್ತಾ ಇದ್ದೀನಿ ಅಂದರೆ ಇದು ಕ್ಲಿಕ್ ಬೈಟ್ ಆಗುತ್ತೆ. ಸೊ ಇದು ಕೂಡ ನೀವು ನೋಡ್ಕೊಬೇಕಾಗುತ್ತೆ. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. ಇವಾಗ ನೀವು ಕುಕಿಂಗ್ ರಿಲೇಟೆಡ್ ವಿಡಿಯೋ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ. ಸೊ ಯಾವುದೋ ಒಂದು ಪಲಾವ್ ಮಾಡೋದ್ರ ಬಗ್ಗೆ ವಿಡಿಯೋ ಮಾಡಿರ್ತೀರ ಅಂದ್ಕೊಳ್ಳಿ, ಒಂದು ತರಕಾರಿ ಪಲಾವ್ ಮಾಡೋದು ಹೆಂಗೆ ಅಂತ ವಿಡಿಯೋ ಮಾಡಿರ್ತೀರ. ಸೊ ಅದರೊಳಗಡೆ ನೀವು ತಮ್ಮೇಲ್ ಏನಂತ ಹಾಕ್ತೀರಾ, ಪುಳಿಯೋಗರೆ ಮಾಡೋದು ಹೆಂಗೆ ಅಂತ ತಮ್ಮೇಲಲ್ಲಿ ಹಾಕಿರ್ತೀರ. ಸೊ ಟೈಟಲಲ್ಲಿ ಬಿಸಿಬೇಳೆ ಬಾತ್ ಮಾಡೋದು ಹೆಂಗೆ ಅಂತ ಟೈಟಲ್ ಹಾಕಿರ್ತೀರ. ಸೊ ಆ್ಯಕ್ಚುಲ್ ಒಳಗಡೆ ತರಕಾರಿ ಪಲಾವ್ ಯಾವ ರೀತಿ ಮಾಡೋದು ಅಂತ ಹೇಳಿರ್ತೀರ. ಸೊ ಇದು ಕೂಡ ಕ್ಲಿಕ್ ಬೈಟ್ ಆಗುತ್ತೆ. ಸೊ ಈ ರೀತಿ ಕೂಡ ನೀವು ಜನಗಳನ್ನ ಮಿಸ್ಗೈಡ್ ಮಾಡ್ದಂಗಾಗುತ್ತೆ. ಸೊ ಈ ರೀತಿ ತುಂಬ ಚಾನಲ್ಸ್ಗಳು ಮಿಸ್ಗೈಡ್ ಮಾಡ್ತಾ ಇರ್ತವೆ. ಸೊ ನಾನು ಕೂಡ ಸುಮಾರು ಚಾನಲ್ಗಳನ್ನ ನೋಡಿದ್ದೀನಿ. ಎಲ್ಲೋ ಯಾರ್ದೋ ಒಂದು ಅಪಘಾತ ಆಗಿರುತ್ತೆ, ಸೊ ಅದಕ್ಕೆ ಕೆಲವೊಂದು ಹೀರೋಯಿನ್ಗಳದ್ದು ಹೆಸರು ತಗೊಂಡು, ಸೊ ಇವ್ರಿಗೆ ಹಂಗಾಗಿದೆ ಅವ್ರಿಗೆ ಹಿಂಗಾಗಿದೆ ಅಂತ ಟೈಟಲ್ಲು ತಮ್ಮೇಲಲ್ಲಿ ಹಾಕಿರ್ತಾರೆ, ಬಟ್ ಆ್ಯಕ್ಚುಲ್ ವಿಡಿಯೋದಲ್ಲಿ ಆ ರೀತಿ ಇರೋದಿಲ್ಲ. ಸೊ ಈ ರೀತಿ ತುಂಬ ಜನ ಕ್ಲಿಕ್ ಬೈಟ್ ಮಾಡ್ತಾ ಇರ್ತಾರೆ. ಸೊ ಇಂಥ ಒಂದು ವಿಡಿಯೋಸ್ಗಳನ್ನ ಇವಾಗ ನೆಕ್ಸ್ಟ್ ಇಯರ್ ಅಂದರೆ ಜನವರಿ 1ನೇ ತಾರೀಕು 2025ರಿಂದ ರಿಮೂವ್ ಮಾಡ್ತಾ ಇದ್ದಾರೆ. ಸೊ ಹಳೆ ವೀಡಿಯೋಸ್ಗಳು ರಿಮೂವ್ ಮಾಡ್ತಾ ಇದ್ದಾರೆ, ಜೊತೆಗೆ ಹೊಸ ವೀಡಿಯೋಸ್ಗಳು ಇವಾಗ ನೀವು ಯಾರೋ ರೀತಿ ಕ್ಲಿಕ್ ಬೈಟ್ ಮಾಡಿ ಅಪ್ಲೋಡ್ ಮಾಡ್ತು ಅಂದರೆ ಅಂಥ ವೀಡಿಯೋಸ್ಗಳನ್ನು ಕೂಡ ಡಿಲೀಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ತುಂಬ ಕೇರ್ಫುಲ್ ಆಗಿ ನೋಡ್ಕೊಬೇಕಾಗುತ್ತೆ. ಸೊ ಈ ರೀತಿ ವಿಡಿಯೋ ಡಿಲೀಟ್ ಆಯಿತು ಅಂದರೆ ಚಾನಲ್ಗೆ ತುಂಬ ಹೊಡ್ತಾ ಬರುತ್ತೆ. ಸೊ ಮೊದಲನೇದು ಬಂದು ಇಂಪ್ರೆಷನ್ ಹೊರಟೋಗುತ್ತೆ, ಎರಡನೇದು ಬಂದು ರೆವಿನ್ಯೂ ಹೊರಟೋಗುತ್ತೆ, ಮೂರನೇದು ಬಂದು ವಾಚ್ ಅವರ್ಸ್, ಅದೇ ರೀತಿ ವ್ಯೂಸ್, ಸೊ ಇದೆಲ್ಲ ಹೊರಟೋಗ್ಬಿಡುತ್ತೆ. ಇಷ್ಟೆಲ್ಲ ನಿಮಗೆ ತೊಂದರೆ ಆಗುತ್ತೆ. ಅಷ್ಟೇ ಅಲ್ಲದೆ ಯೂಟ್ಯೂಬ್ ಕಡೆಯಿಂದ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕು ಕೂಡ ಬರುತ್ತೆ. ಸೊ ಈ ರೀತಿ 4 ರೀತಿ ನಿಮಗೆ ಸಮಸ್ಯೆಗಳಾಗುತ್ತೆ. ಸೊ ತುಂಬ ಹುಷಾರಾಗಿರಿ ಅಂತ ಹೇಳ್ತೀನಿ. ಅದೇ ರೀತಿ ನೆಕ್ಸ್ಟ್ ಇಯರಿಂದ ಏನು ಕ್ಲಿಕ್ ಬೈಟ್ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡ್ತಾರೆ ಅಂದರೆ, ಸೊ ಇದರಲ್ಲಿ ಕೆಲವೊಂದು ವೀಡಿಯೋಸ್ಗಳನ್ನ ಬೈ ಮಿಸ್ಟೇಕ್ ಆಗು ಡಿಲೀಟ್ ಮಾಡ್ಬೋದು. ಆ ಥರ ಏನಾದ್ರು ಮಿಸ್ಟೇಕ್ ಆಗಿ ಡಿಲೀಟ್ ಮಾಡ್ತು ಅಂದರೆ ನಿಮಗೆ ಅಪೀಲ್ ಮಾಡೋದಕ್ಕೂ ಕೂಡ ಆಪ್ಷನ್ ಇರುತ್ತೆ. ಸೊ ನೀವು ಅಪೀಲ್ ಮಾಡಿ ಆ
ಒಂದು ವಿಡಿಯೋ ಏನು ಡಿಲೀಟ್ ಆಗಿರುತ್ತೆ ಸೊ ಅದನ್ನು ನೀವು ರಿಕವರಿ ಕೂಡ ಮಾಡ್ಕೊಬೋದು, ಅದಕ್ಕೂ ಕೂಡ ಅವಕಾಶ ಕೊಡ್ತಾರೆ. ಸೊ ತೀರಾ ನೀವು ಭಯ ಪಡೋವಂಥದ್ದಿಲ್ಲ. ಸೊ ನೀವೇನು ತಪ್ಪು ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಅಪೀಲ್ ಮಾಡ್ಬೋದು. ಸೊ ಅದೇ ರೀತಿ ಯೂಟ್ಯೂಬ್ ಕಡೆಯಿಂದ ಕಮ್ಯುನಿಟಿ ಗೈಡ್ಲೈನ್ಸ್ ಬಂತು ಅಂದರೆ 3 ತಿಂಗಳಲ್ಲಿ 3 ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಇರುತ್ತೆ. ಸೊ 3 ತಿಂಗಳಲ್ಲಿ 3 ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬಂತು ಅಂದರೆ ಚಾನಲ್ ಡಿಲೀಟ್ ಆಗುತ್ತೆ. ಅಕಸ್ಮಾತ್ 3 ತಿಂಗಳು ಅಂದರೆ 90 ಡೇಸ್ ಒಳಗಡೆ ಒಂದು ಸ್ಟ್ರೈಕ್ ಬಂತು ಅಂದರೆ ಯಾವುದೇ ರೀತಿ ತೊಂದರೆ ಇಲ್ಲ. 90 ಡೇಸ್ ಆದಮೇಲೆ ಆಟೋಮೆಟಿಕ್ಕಾಗಿ ಆ ಸ್ಟ್ರೈಕ್ ರಿಮೂವ್ ಆಗಿಬಿಡುತ್ತೆ. ಸೊ ಭಯ ಪಡೋವಂಥದ್ದಿರಲ್ಲ. ಬಟ್ 3 ತಿಂಗಳಲ್ಲಿ 3 ಕೂಡ ಅಟ್ ಎ ಟೈಮ್ ಸ್ಟ್ರೈಕ್ ಇತ್ತು ಅಂದರೆ ತುಂಬ ತೊಂದರೆ ಆಗುತ್ತೆ, ಚಾನಲೇ ಡಿಲೀಟ್ ಆಗುತ್ತೆ ಅಂತ ಕೂಡ ಹೇಳ್ತೀವಿ. ಸೊ ಈ ರೀತಿ ಒಂದು ತುಂಬ ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ತೀವಿ. ಆದಷ್ಟು ಹುಷಾರಾಗಿರಿ, ಕ್ಲಿಕ್ ಬೈಟ್ ಮಾಡೋದಕ್ಕೆ ಹೋಗ್ಬೇಡಿ. ವಿಡಿಯೋದಲ್ಲಿ ಏನಿರುತ್ತೋ ಸೊ ಅದೇ ರೀತಿ ಟೈಟಲ್ಲು ಥಂಬ್ನೇಲ್ಗಳನ್ನು ಹಾಕಿ. ಸೊ ಅವಾಗ ಯಾವುದೇ ರೀತಿ ಇಶ್ಯೂಸ್ಗಳಿರಲ್ಲ ಅಂತ ಹೇಳ್ತೀನಿ. ಇನ್ನು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು, ಅದೇ ರೀತಿ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನ್ನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವಿನ್ನೂ ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲೆಲ್ಲ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.